ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಒತ್ತಡದ ಹಾರ್ಮೋನ್ ಕಾರ್ಟಿಸೋಲ್ ಮಟ್ಟವನ್ನು ತಗ್ಗಿಸಲು ಸಹಾಯ ಮಾಡುವ ಆಹಾರ ಯಾವುದು? ಆಪ್ಷನ್ಸ್ ಎ ವಿಟಮಿನ್ ಸಿ, ಬಿ ಮೊಟ್ಟೆ, ಸಿ ಮೊಸರು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ವಿಟಮಿನ್ ಸಿ ಕಾರ್ಟಿಸೋಲ್ ಸವೆಸುವಿಕೆ ನಿಯಂತ್ರಿಸಲು, ದೀರ್ಘಕಾಲದ ಒತ್ತಡದಿಂದ ಉಂಟಾಗುವ ಆಕ್ಸಿಡೇಟಿವ್ ಒತ್ತಡವನ್ನು ತಟಸ್ಥಗೊಳಿಸಲು ಸಹಾಯಕ. ಸಿಟ್ರಸ್ ಹಣ್ಣುಗಳು, ಕಿವಿಯಂತಹ ಹಣ್ಣುಗಳಲ್ಲಿ ವಿಟಮಿನ್ ಸಿ ಸಮೃದ್ಧವಾಗಿರುತ್ತದೆ. ಮೀನು, ವಾಲ್ನಟ್ಸ್, ಅಗಸೆ ಬೀಜಗಳಲ್ಲಿ ಒಮೆಗಾ 3 ಕೊಬ್ಬಿನಾಮ್ಲ ಉತ್ತಮವಾಗಿರುತ್ತದೆ. ಇದು ಕಾರ್ಟಿಸೋಲ್ ಅನ್ನು ಕಡಿಮೆ ಮಾಡಲು ಸಹಾಯಕ. ಬಿ ವಿಟಮಿನ್ಗಳ ಕೊರತೆ ಕಾರ್ಟಿಸೋಲ್ ಉತ್ಪಾದನೆಯನ್ನು ಹೆಚ್ಚಿಸಬಹುದು. ಧಾನ್ಯಗಳು, ದ್ವಿದಳ ಧಾನ್ಯಗಳು, ಮೊಟ್ಟೆಗಳಂತಹ ಆಹಾರಗಳಿಂದ ಇವುಗಳನ್ನು ಪಡೆಯಬಹುದು. ಪ್ರೋಬಯೋಟಿಕ್ ಸೇವನೆ ಆರೋಗ್ಯಕರ ಕರುಳಿನ ಸೂಕ್ಷ್ಮ ಜೀವಿಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಇದು ಪೋಷಕಾಂಶಗಳ ಹೀರಿಕೊಳ್ಳುವಿಕೆ ಮತ್ತು ಒತ್ತಡ ನಿರ್ವಹಣೆಗೆ ಅವಶ್ಯಕವಾಗಿದೆ. ಇದರೊಟ್ಟಿಗೆ ಕಳಪೆ ಅಥವಾ ಅಸಮರ್ಪಕ ನಿದ್ರೆ ಕಾರ್ಟಿಸೋಲ್ ಮಟ್ಟವನ್ನು ಹೆಚ್ಚಿಸಬಹುದು. ಹೀಗಾಗಿ ನಿಯಮಿತ ನಿದ್ರೆಯ ಚಕ್ರವನ್ನು ಪಾಲಿಸುವುದು ಆರೋಗ್ಯಕರ. ಎರಡನೇ ಪ್ರಶ್ನೆ, ಮೆದುಳಿನ ಶಕ್ತಿಯನ್ನು ಹೆಚ್ಚು ಮಾಡುವ ಆಹಾರ ಯಾವುದು? ಆಪ್ಷನ್ಸ್ ಎ ಡ್ರೈ ಫ್ರೂಟ್ಸ್, ಬಿ ಸೊಪ್ಪು, ಸಿ ಮೀನು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಮೆದುಳಿನ ಶಕ್ತಿಯನ್ನು ಹೆಚ್ಚಿಸಲು ಮೀನು, ಎಲೆಗಳ ಸೊಪ್ಪು, ಬೆರ್ರಿ ಹಣ್ಣುಗಳು, ಬೀಜಗಳು, ಸಂಪೂರ್ಣ ಧಾನ್ಯಗಳು, ಮೊಟ್ಟೆಗಳು ಮತ್ತು ಡಾರ್ಕ್ ಚಾಕ್ಲೇಟ್ನಂತಹ ಪೋಷಕಾಂಶ ದಟ್ಟವಾದ ಆಹಾರಗಳನ್ನು ಸೇವಿಸಿ. ಈ ಆಹಾರಗಳಲ್ಲಿ ಒಮೆಗಾ 3 ಕೊಬ್ಬಿನಾಮ್ಲಗಳು, ಉತ್ಕರ್ಷಣ ನಿರೋಧಕಗಳು, ವಿಟಮಿನ್ಗಳು ಮತ್ತು ಆರೋಗ್ಯಕರ ಕೊಬ್ಬುಗಳು ಸಮೃದ್ಧವಾಗಿವೆ. ಇವುಗಳು ಮೆದುಳಿನ ಜೀವಕೋಶಗಳನ್ನು ರಕ್ಷಿಸುತ್ತವೆ, ಸ್ಮರಣೆ ಮತ್ತು ಏಕಾಗ್ರತೆಯನ್ನು ಸುಧಾರಿಸುತ್ತವೆ. ಮೂರನೇ ಪ್ರಶ್ನೆ, ಬ್ರಾಹ್ಮಣರು ಬಡವರಾಗುವಂತೆ ಲಕ್ಷ್ಮೀದೇವಿ ಶಾಪ ನೀಡಲು ಕಾರಣವೇನು? ಆಪ್ಷನ್ಸ್ ಎ ಅತಿಯಾದ ಜ್ಞಾನ, ಬಿ ಬ್ರಾಹ್ಮಣ ಋಷಿ, ಸಿ ನಿಂದನೆ, ಡಿ ಅಗೌರವ. ಸರಿಯಾದ ಉತ್ತರ ಆಪ್ಷನ್ ಬಿ ಬ್ರಾಹ್ಮಣ ಋಷಿ. ಪುರಾಣಗಳ ಪ್ರಕಾರ ಲಕ್ಷ್ಮೀದೇವಿಯು ಭೃಗು ಮಹರ್ಷಿಯ ದುರಹಂಕಾರ ಮತ್ತು ಅಗೌರವದಿಂದಾಗಿ ಅವರ ಮೇಲೆ ಕೋಪಿಸಿಕೊಳ್ಳುತ್ತಾಳೆ. ವಿಷ್ಣುವಿನ ಎದೆ ಕೇವಲ ಅವನ ದೇಹದ ಯಾವುದೇ ಭಾಗವಾಗಿರಲಿಲ್ಲ, ಅದು ಲಕ್ಷ್ಮಿಯ ದೈವಿಕ ವಾಸಸ್ಥಾನವಾಗಿತ್ತು. ಧರ್ಮದ ಪಾಲಕ ಎಂದು ಕರೆಯಲ್ಪಡುವ ಒಬ್ಬ ಬ್ರಾಹ್ಮಣನು ದುರಹಂಕಾರ ಮತ್ತು ಅಗೌರವದಿಂದ ವರ್ತಿಸುವುದನ್ನು ನೋಡಿ ಲಕ್ಷ್ಮೀದೇವಿಯ ಕರುಣೆ ಆಕೆಯನ್ನು ಕೋಪೋದ್ರಿಕ್ತಳನ್ನಾಗಿ ಮಾಡಿತು. ದೈವಿಕ ಕೋಪ ಮತ್ತು ನಿರಾಶೆಯ ಆ ಕ್ಷಣದಲ್ಲಿ ಅವಳು ಎಲ್ಲ ಬ್ರಾಹ್ಮಣರು ಬಡತನವನ್ನು ಅನುಭವಿಸುವಂತಾಗಲಿ ಮತ್ತು ನನ್ನ ಧನ ಸಂಪತ್ತಿನ ಆಶೀರ್ವಾದ ಅವರ ಮೇಲೆ ಬೀಳದೆ ಹೋಗಲಿ. ಒಂದು ವೇಳೆ ನನ್ನ ಆಶೀರ್ವಾದ ಅವರ ಮೇಲೆ ಇದ್ದರೂ ಅದು ಒಂದಲ್ಲ ಒಂದು ರೀತಿಯಲ್ಲಿ ಶಾಪವಾಗಿ ಪರಿಣಮಿಸಲಿ ಎಂದು ಶಾಪವನ್ನು ನೀಡಿದಳು. ನಾಲ್ಕನೇ ಪ್ರಶ್ನೆ, ಯಾವ ಆಹಾರದೊಂದಿಗೆ ನಿಂಬೆ ರಸ ಸೇರಿಸಿ ತಿಂದರೆ ಆರೋಗ್ಯ ಹಾಳಾಗುತ್ತದೆ? ಆಪ್ಷನ್ಸ್ ಎ ಮಾಂಸಾಹಾರ, ಬಿ ಪಾನೀಯಗಳು, ಸಿ ಮೀನು, ಡಿ ಮಸಾಲೆ ಪದಾರ್ಥ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ನಿಂಬೆಹಣ್ಣು ತನ್ನಲ್ಲಿ ಆಮ್ಲೀಯ ಪ್ರಭಾವವನ್ನು ಹೊಂದಿರುತ್ತದೆ ಮತ್ತು ಮಸಾಲೆ ಪದಾರ್ಥಗಳ ಜೊತೆ ಒಂದು ವೇಳೆ ಇದು ಸೇರಿಸಿದರೆ ಮಸಾಲೆ ಅಂಶಗಳ ಬಿಸಿಯನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಹೀಗಾಗಿ ಹೆಚ್ಚಾಗಿ ಮಸಾಲೆ ಪದಾರ್ಥಗಳನ್ನು ನೀವು ಯಾವುದೇ ಅಡುಗೆಗಳಿಗೆ ಉಪಯೋಗಿಸಿದರೆ ಅದಕ್ಕೆ ದಯವಿಟ್ಟು ನಿಂಬೆಹಣ್ಣು ಹಾಕಬೇಡಿ. ಇದರಿಂದ ಆಹಾರದ ರುಚಿ ಹಾಳಾಗುವ ಜೊತೆಗೆ ನಿಮ್ಮ ಆರೋಗ್ಯ ಕೂಡ ಹಾಳಾಗುತ್ತದೆ. ನಿಂಬೆಯಲ್ಲಿರುವ ಆಮ್ಲೀಯ ಅಂಶಗಳು ಮೀನಿನಲ್ಲಿರುವ ಪೋಷಕಾಂಶಗಳನ್ನು ನಾಶ ಮಾಡುತ್ತವೆ. ಹೀಗಾಗಿ ನೀವು ಮೀನು ತಿಂದರೂ ದೇಹಕ್ಕೆ ಸಿಗುವ ಪ್ರಯೋಜನಗಳು ಸಿಗುವುದಿಲ್ಲ. ಹೀಗಾಗಿ ಮೀನು ತಿನ್ನುವಾಗ ನಿಂಬೆ ರಸ ಮಿಶ್ರಣವನ್ನು ತಪ್ಪಿಸುವುದು ಒಳ್ಳೆಯದು. ಐದನೇ ಪ್ರಶ್ನೆ, ವಿಶ್ವಾದ್ಯಂತ ಒಟ್ಟು ಎಷ್ಟು ಬಗೆಯ ಬೃಹತ್ ಕರಡಿ ಪ್ರಭೇದಗಳು ಕಂಡುಬರುತ್ತವೆ? ಆಪ್ಷನ್ಸ್ ಎ 13, ಬಿ 22, ಸಿ 17, ಡಿ 8. ಸರಿಯಾದ ಉತ್ತರ ಆಪ್ಷನ್ ಡಿ 8. ಹಿಮಕರಡಿ ವಿಶ್ವದ ಅತಿದೊಡ್ಡ ಕರಡಿ ಪ್ರಭೇದವಾಗಿದೆ. ಅವು ಆರ್ಟಿಕ್ನಲ್ಲಿ ಪ್ರಾಬಲ್ಯ ಸಾಧಿಸುತ್ತವೆ.
ದ್ವೀಪ ಸಮೂಹಕ್ಕೆ ಸ್ಥಳೀಯವಾಗಿರುವ ಕೊಡಿಯಾಕ್ ಹಿಮಕರಡಿಗಳಿಗೆ ಪ್ರತಿಸ್ಪರ್ಧಿಯಾಗಿದೆ. ಇನ್ನು ಕಮ್ಚಾಟ ಕಂದುಕರಡಿ ರಷ್ಯಾದ ಕಮ್ಚಾಟ ಪರ್ಯಾಯ ದ್ವೀಪದಲ್ಲಿ ಕಂಡುಬರುವ ಈ ಕರಡಿಗಳು ಬೃಹತ್ ಪ್ರಮಾಣದಲ್ಲಿದ್ದು ಅವು ಪೌಷ್ಟಿಕ ಸಮೃದ್ಧ ಸಾಲ್ಮನ್ ನದಿಗಳು ಮತ್ತು ಕರಾವಳಿಯ ಆಹಾರ ಮೂಲಗಳ ಮೇಲೆ ಬೆಳೆಯುತ್ತವೆ. ಉಸುರಿ ಕಂದುಕರಡಿಗಳು ರಷ್ಯಾ, ಉತ್ತರ ಕೊರಿಯಾ, ಚೀನಾ ಮತ್ತು ಜಪಾನ್ನಲ್ಲಿ ಕಂಡುಬರುತ್ತವೆ. ಉತ್ತರ ಅಮೆರಿಕದಲ್ಲಿ ಕಂಡುಬರುವ ಗ್ರಿಜ್ಲಿ ಕರಡಿಗಳು ಸರ್ವಭಕ್ಷಕವಾಗಿದ್ದು ಸಸ್ಯಗಳು, ಮೀನುಗಳು ಮತ್ತು ಸಣ್ಣ ಮತ್ತು ಮಧ್ಯಮ ಪ್ರಾಣಿಗಳ ಸಂಯೋಜನೆಯನ್ನು ಒಳಗೊಂಡಿರುವ ಆಹಾರವನ್ನು ಹೊಂದಿವೆ. ಯುರೇಷಿಯನ್ ಕಂದುಕರಡಿ ಇದು ಅತ್ಯಂತ ಸಾಮಾನ್ಯವಾದ ಉಪಜಾತಿಗಳಲ್ಲಿ ಒಂದನ್ನು ಹೊಂದಿದೆ. ಇವು ಯುರೋಪ್ ಮತ್ತು ಏಷ್ಯಾದಾದ್ಯಂತ ಕಂಡುಬರುತ್ತವೆ. ಅಮೆರಿಕನ್ ಕಪ್ಪು ಕರಡಿಗಳು ಉತ್ತರ ಅಮೆರಿಕದಾದ್ಯಂತ ಕಂಡುಬರುತ್ತವೆ. ಟಿಬೆಟಿಯನ್ ನೀಲಿ ಕರಡಿ ಇದು ಕಂದುಕರಡಿಯ ಅತ್ಯಂತ ಅಪರೂಪದ ಉಪಜಾತಿಯಾಗಿದ್ದು ಇದು ಟಿಬೆಟಿಯನ್ ಪ್ರಸ್ಥಭೂಮಿಯಲ್ಲಿ ಕಂಡುಬರುತ್ತದೆ. 6ನೇ ಪ್ರಶ್ನೆ, ಪ್ರತಿದಿನ ನಿಯಮಿತ ಪ್ರಮಾಣದಲ್ಲಿ ಕಾಫಿ ಕುಡಿಯುವುದರಿಂದ ಯಾವ ಅಪಾಯವನ್ನು ಕಡಿಮೆ ಮಾಡುತ್ತದೆ? ಆಪ್ಷನ್ಸ್ ಎ ಹೃದಯಾಘಾತ, ಬಿ ಪಾರ್ಶ್ವವಾಯು, ಸಿ ಅಧಿಕ ರಕ್ತದೊತ್ತಡ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸೌಮ್ಯವಾದ ಮತ್ತು ನಿಯಮಿತವಾದ ಕಾಫಿ ಸೇವನೆಯು ಹೃದಯದ ವೈಫಲ್ಯ, ಪರಿಧಮನಿಯ ಅಪಧಮನಿ ಕಾಯಿಲೆ, ಪಾರ್ಶ್ವವಾಯು ಮತ್ತು ಅನಿಯಮಿತ ಹೃದಯ ಬಡಿತಗಳು ಸೇರಿದಂತೆ ಹೃದಯದ ಕಾಯಿಲೆಯ ಅಪಾಯವನ್ನು ಕಡಿಮೆ ಮಾಡುತ್ತದೆ. ದಿನನಿತ್ಯ ಕಾಫಿ ಕುಡಿಯುವುದರಿಂದ ಅಧಿಕ ರಕ್ತದೊತ್ತಡ ಮತ್ತು ಹೃದಯಾಘಾತದ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಕಾಫಿ ಬೀಜಗಳಲ್ಲಿನ ಉತ್ಕರ್ಷಣ ನಿರೋಧಕಗಳು ಉರಿಯೂತದ ವಿರುದ್ಧ ಹೋರಾಡಲು ಸಹಾಯ ಮಾಡುವುದರಿಂದ ಇದು ಸಂಭವಿಸಬಹುದು. 7ನೇ ಪ್ರಶ್ನೆ, ಭಾರತದ ಯಾವ ಗಿರಿಧಾಮ ಯುನೆಸ್ಕೋ ವಿಶ್ವ ಪರಂಪರೆಯ ರತ್ನವಾಗಿದೆ? ಆಪ್ಷನ್ಸ್ ಎ ಶಿಮ್ಲಾ, ಬಿ ಡಾರ್ಜಿಲಿಂಗ್, ಸಿ ಊಟಿ, ಡಿ ನೈನಿತಾಲ್. ಸರಿಯಾದ ಉತ್ತರ ಆಪ್ಷನ್ ಬಿ ಡಾರ್ಜಿಲಿಂಗ್. ಭಾರತದ 9 ಅತ್ಯಂತ ಹಳೆಯ ಗಿರಿಧಾಮಗಳಲ್ಲಿ ಡಾರ್ಜಿಲಿಂಗ್ ಯುನೆಸ್ಕೋ ವಿಶ್ವ ಪರಂಪರೆಯ ರತ್ನವಾಗಿದೆ. ಪೂರ್ವ ಹಿಮಾಲಯದಲ್ಲಿ ನೆಲೆಗೊಂಡಿರುವ ಡಾರ್ಜಿಲಿಂಗ್ 1830ರ ದಶಕದಲ್ಲಿ ತನ್ನ ತಂಪಾದ ಹವಾಮಾನ ಮತ್ತು ಅಂತ್ಯವಿಲ್ಲದ ಚಹಾ ತೋಟಗಳಿಂದಾಗಿ ಖ್ಯಾತಿಯನ್ನು ಗಳಿಸಿತು. ಬ್ರಿಟಿಷರು 1881ರಲ್ಲಿ ಡಾರ್ಜಿಲಿಂಗ್ ಹಿಮಾಲಯನ್ ರೈಲ್ವೆಯನ್ನು ಪರಿಚಯಿಸಿದರು. ಇದು ಈಗ ಯುನೆಸ್ಕೋ ವಿಶ್ವ ಪರಂಪರೆಯ ರತ್ನವಾಗಿದೆ. 8ನೇ ಪ್ರಶ್ನೆ, ಹೊದಿಕೆಯಿಂದ ಮುಖವನ್ನು ಮುಚ್ಚಿಕೊಂಡು ಮಲಗುವುದರಿಂದ ಏನಾಗುತ್ತದೆ? ಆಪ್ಷನ್ಸ್ ಎ ಉತ್ತಮ ನಿದ್ದೆ, ಬಿ ಗೊರಕೆ ನಿಯಂತ್ರಣ, ಸಿ ಆರೋಗ್ಯ ಸಮಸ್ಯೆ, ಡಿ ಹೃದಯಾಘಾತ. ಸರಿಯಾದ ಉತ್ತರ ಆಪ್ಷನ್ ಸಿ ಆರೋಗ್ಯ ಸಮಸ್ಯೆ. ಮುಖವನ್ನು ಮುಚ್ಚಿಕೊಳ್ಳುವುದರಿಂದ ನಿಮ್ಮ ಶ್ವಾಸಕೋಶಕ್ಕೆ ತಾಜಾ ಗಾಳಿ ತಲುಪುವುದು ಕಡಿಮೆಯಾಗುತ್ತದೆ. ಕಂಬಳಿಯ ಕೆಳಗಿರುವ ಸೀಮಿತ ಜಾಗದಲ್ಲಿ ಇಂಗಾಲದ ಡೈಆಕ್ಸೈಡ್ ಸಂಗ್ರಹವಾಗುತ್ತದೆ. ಕಡಿಮೆಯಾದ ಆಮ್ಲಜನಕ ಸೇವನೆಯು ಆಳವಿಲ್ಲದ ಉಸಿರಾಟ ಅಥವಾ ಹೈಪೋಕ್ಸಿಯಾಕ್ಕೆ ಕಾರಣವಾಗಬಹುದು. ಸಿಕ್ಕಿಬಿದ್ದ ಶಾಖ ಮತ್ತು ತೇವಾಂಶವು ಆರ್ದ್ರ ವಾತಾವರಣವನ್ನು ಸೃಷ್ಟಿಸುತ್ತದೆ. ಬ್ಯಾಕ್ಟೀರಿಯಾ ಮತ್ತು ಅಲರ್ಜಿಗಳ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ಕಂಬಳಿಯ ಕೆಳಗೆ ಶಾಖಕ್ಕೆ ದೀರ್ಘಕಾಲದವರೆಗೆ ಒಡ್ಡಿಕೊಳ್ಳುವುದರಿಂದ ನಿಮ್ಮ ದೇಹದ ಉಷ್ಣತೆಯು ಹೆಚ್ಚಾಗಬಹುದು. ಇದು ನಿದ್ರೆಯ ಗುಣಮಟ್ಟ ಮತ್ತು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಕಡಿಮೆಯಾದ ಆಮ್ಲಜನಕ ಮಟ್ಟಗಳು ಹೃದಯ ಮತ್ತು ರಕ್ತ ಪರಿಚಲನಾ ವ್ಯವಸ್ಥೆಯ ಮೇಲೆ ಹೆಚ್ಚುವರಿ ಒತ್ತಡವನ್ನುಂಟು ಮಾಡುತ್ತವೆ. ಆಮ್ಲಜನಕದ ಕೊರತೆಯು ಮೆದುಳಿನ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಇದು ಸ್ಮರಣ ಶಕ್ತಿ ನಷ್ಟ, ಕಳಪೆ ಏಕಾಗ್ರತೆ ಮತ್ತು ದುರ್ಬಲ ನಿರ್ಧಾರ ತೆಗೆದುಕೊಳ್ಳುವಿಕೆಯಂತಹ ಲಕ್ಷಣಗಳಿಗೆ ಕಾರಣವಾಗುತ್ತದೆ. ಅಸ್ವಸ್ಥತೆಯಿಂದಾಗಿ ಗುಣಮಟ್ಟದ ನಿದ್ರೆಯ ಕೊರತೆಯು ಮಾನಸಿಕ ಆರೋಗ್ಯ ಸಮಸ್ಯೆಗಳನ್ನು ಉಲ್ಬಣಗೊಳಿಸಬಹುದು. 9ನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಬೆಳ್ಳಿ ಉತ್ಪಾದಿಸುವ ರಾಜ್ಯ ಯಾವುದು? ಆಪ್ಷನ್ಸ್ ಎ ತಮಿಳುನಾಡು, ಬಿ ರಾಜಸ್ಥಾನ್, ಸಿ ಒಡಿಸ್ಸಾ, ಡಿ ಕಲ್ಕತ್ತಾ. ಸರಿಯಾದ ಉತ್ತರ ಆಪ್ಷನ್ ಬಿ ರಾಜಸ್ಥಾನ್. ರಾಜಸ್ಥಾನವು ದೇಶದ ಒಟ್ಟು ಬೆಳ್ಳಿ ಉತ್ಪಾದನೆಯಲ್ಲಿ 60% ಹೆಚ್ಚು ಕೊಡುಗೆ ನೀಡುತ್ತದೆ. ರಾಜಸ್ಥಾನವು ಹಲವಾರು ಪ್ರಮುಖ ಬೆಳ್ಳಿ ಗಣಿಗಳನ್ನು ಹೊಂದಿದೆ. ಮುಖ್ಯವಾಗಿ ಬಿಲ್ವಾರ, ನಾಗೌರ್ ಮತ್ತು ಖೇತ್ರಿ ಪಟ್ಟಿಗಳಲ್ಲಿ ಇದು ಬೆಳ್ಳಿಯನ್ನು ಹೊಂದಿರುವ ಸೀಸ ಮತ್ತು ಸತು ನಿಕ್ಷೇಪಗಳ ಸಮೃದ್ಧ ಸ್ತರಗಳನ್ನು ಹೊಂದಿದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.